ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2026 ಪೇಪರ್ 1 ಟೀಚಿಂಗ್ ಅಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಪ್ರಿಪರೇಷನ್ ಸಲುವಾಗಿ 2013ನಲ್ಲಿ ನಡೆದ ಪ್ರಶ್ನೆ ಪತ್ರಿಕೆಯಿಂದ ಹೈಯರ್ ಎಜುಕೇಷನ್ ಸಿಸ್ಟಮ್ MCQ ಸಾಲ್ವ್ ಮಾಡ್ತಾ ಇದ್ದೀವಿ. ಯಾರೆಲ್ಲ ವಿದ್ಯಾರ್ಥಿಗಳು KSET 2026ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ, ನೀವು ನಮ್ಮ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರುವ ಕೋರ್ಸನ್ನು ಜಾಯ್ನ್ ಆಗ್ಬೋದು. ಸೊ ಇಲ್ಲಿ ಪೇಪರ್ 1 ಸಲುವಾಗಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, ಸಾಕಷ್ಟು MCQ ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತು 5000+ MCQs PDF ಅನ್ನು ಕೊಡ್ತಾ ಇದ್ದೀವಿ. ಎಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿ ಕೊಡ್ತಾ ಇದ್ವಿ. ಈ ಒಂದು ಕಂಪ್ಲೀಟ್ ಕೋರ್ಸ್ ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇಲ್ಲಿ ರಿಜಿಸ್ಟರ್ ಮಾಡಬೇಕು. ಸ್ಟೋರ್ ಅಂತ ಇರುತ್ತೆ. ಸ್ಟೋರ್ನಲ್ಲಿ KSET ಪೇಪರ್ 1 ಅಂತ ನೀವು ಏನಾದರೂ ಸರ್ಚ್ ಮಾಡಿದ್ರೆ ಈ ಒಂದು ಕಂಪ್ಲೀಟ್ ಕೋರ್ಸ್ ಅವೈಲೇಬಲ್ ಆಗ್ತಾ ಇದೆ. ಸೊ ಅದೇ ರೀತಿ ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ. ಇದಕ್ಕೂ ಕೂಡ ನೀವು ಜಾಯ್ನ್ ಆಗಲು ಈ ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಇಲ್ಲಿ ಹೈಯರ್ ಎಜುಕೇಷನ್ ರಿಲೇಟೆಡ್ ಸಂಬಂಧಪಟ್ಟಂತೆ ಫಸ್ಟ್ ಕ್ವಶನ್ ಇಸ್ ನ್ಯಾಷನಲ್ ಕೌನ್ಸಿಲ್ ಆಫ್ ಹೈಯರ್ ಎಜುಕೇಷನ್ and research is being set up by the MHRD to option A, develop a national and uniform system of higher education in the country. Option B, ensure comparable standards of certification in higher education and research. Option C, engage in research in higher education that is of national value. Option D, to regulate and control higher education institutions all over the country. ಉನ್ನತ ಶಿಕ್ಷಣ ಮತ್ತು ಸಂಶೋಧನೆ ರಾಷ್ಟ್ರೀಯ ಪರಿಷತ್ತು MHRD ಇಂದ ಡ್ಯಾಶ್ಗಾಗಿ ಸ್ಥಾಪಿತವಾಯಿತು. ಆಪ್ಷನ್ ಎ, ದೇಶದಲ್ಲಿ ಉನ್ನತ ಶಿಕ್ಷಣದ ರಾಷ್ಟ್ರೀಯ ಮತ್ತು ಏಕರೂಪದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು. ಆಪ್ಷನ್ ಬಿ, ಉನ್ನತ ಶಿಕ್ಷಣ ಮತ್ತು ಸಂಶೋಧನೆಯಲ್ಲಿ ಪ್ರಮಾಣೀಕರಣದ ತುಲನಾತ್ಮಕ ಮಾನಕಗಳನ್ನು ಖಾತ್ರಿಪಡಿಸುವುದು. ಆಪ್ಷನ್ ಸಿ, ರಾಷ್ಟ್ರೀಯ ಮೌಲ್ಯದ ಉನ್ನತ ಶಿಕ್ಷಣದಲ್ಲಿನ ಸಂಶೋಧನೆಯಲ್ಲಿ ತೊಡಗುವುದು. ಆಪ್ಷನ್ ಡಿ, ದೇಶದೆಲ್ಲೆಡೆ ಉನ್ನತ ಶಿಕ್ಷಣ ಸಂಸ್ಥೆಗಳ ನಿಯಮನ ಮತ್ತು ನಿಯಂತ್ರಣ. So here the proposed National Council for Higher Education and Research, which is known as the NCHER, it was intended by the Ministry of Human Resource Development, now it is known as the Ministry of Education, to serve as an overarching body for higher education. The objective was to create a national, coordinated and integrated system for higher education, and it has also replaced multiple regulatory bodies, and the main aim is to develop a national and uniform system of higher education. So ಒಂದು NCHER ಅಂತ ಕರಿತೀವಿ, ನ್ಯಾಷನಲ್ ಕೌನ್ಸಿಲ್ ಫಾರ್ ಹೈಯರ್ ಎಜುಕೇಷನ್ ರಿಸರ್ಚ್. ಸೊ ಇದು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇಂದ MHRD ಇಂದ ಆರಂಭ ಆಗುತ್ತೆ. ಸೊ MHRDಗೆ ಇವಾಗ ನಾವು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಂತ ಕರಿತಾ ಇದ್ದೀವಿ. ಸೊ ಇದರ ಮುಖ್ಯ ಉದ್ದೇಶ ನ್ಯಾಷನಲ್ ಆ್ಯಂಡ್ ಯೂನಿಫಾರ್ಮ್ ಸಿಸ್ಟಮನ್ನು ಹೈಯರ್ ಎಜುಕೇಷನ್ ಸಿಸ್ಟಮ್ನಲ್ಲಿ ಅಳವಡಿಸುವುದು. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ದೇಶದಲ್ಲಿ ಉನ್ನತ ಶಿಕ್ಷಣದ ರಾಷ್ಟ್ರೀಯ ಮತ್ತು ಏಕರೂಪದ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವುದು. Develop a national and uniform system of higher education in the country. Next question is, a private school asks teachers to attend duties if necessary even during holidays. Management supports this action by saying that they were being paid for these holidays. This situation refers to option A, lack of professional standards. Option B, lack of respect for professional rights of teachers. Option C, lack of will on the part of teachers to refuse. Option D, apathy of management towards teachers' plight. ಸೊ ಅಗತ್ಯ ಬಿದ್ದರೆ ರಜಾ ದಿನಗಳಲ್ಲಿ ಕೂಡ ಅಧ್ಯಾಪಕರು ಕರ್ತವ್ಯಕ್ಕೆ ಹಾಜರಾಗಲು ಒಂದು ಖಾಸಗಿ ಶಾಲೆ ಹೇಳ್ತಾ ಇದೆ. ರಜಾ ದಿನಗಳಿಗೆ ಕೂಡ ಅವರಿಗೆ ವೇತನ ನೀಡಲಾಗುತ್ತದೆ ಎನ್ನುತ್ತಾ ಈ ಕ್ರಿಯೆಯನ್ನು ಆಡಳಿತ ವರ್ಗ ಕೂಡ ಬೆಂಬಲಿಸುತ್ತದೆ. ಈ ಪರಿಸ್ಥಿತಿಯು ಡ್ಯಾಶ್ ಅನ್ನು ಸೂಚಿಸ್ತಾ ಇದೆ. ಆಪ್ಷನ್ ಎ, ವೃತ್ತಿಪರ ಪ್ರಮಾಣಕಗಳ ಕೊರತೆ. ಆಪ್ಷನ್ ಬಿ, ಅಧ್ಯಾಪಕರ ವೃತ್ತಿಪರ ಹಕ್ಕುಗಳಿಗೆ ಗೌರವದ ಕೊರತೆ. ಆಪ್ಷನ್ ಸಿ, ಅಧ್ಯಾಪಕರಲ್ಲಿ ಇದನ್ನು ನಿರಾಕರಿಸುವ ಇಚ್ಛೆಯ ಕೊರತೆ. ಆಪ್ಷನ್ ಡಿ, ಅಧ್ಯಾಪಕರ ದುರವಸ್ಥೆ ಬಗೆಗೆ ಆಡಳಿತ ವರ್ಗದ ನಿರಾಸಕ್ತಿ. So here a private school is asking teachers to work on holidays and even management supports it. This situation is known as. ಸೊ ಇಲ್ಲಿ ರಜಾ ದಿನಗಳಲ್ಲಿ ಕೂಡ ಕೆಲಸ ಮಾಡುವಂತೆ ಶಾಲೆಯು ಹೇಳ್ತಾ ಇದೆ. ಶಾಲೆ ಮ್ಯಾನೇಜ್ಮೆಂಟ್ ಕೂಡ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಸೊ ಏಕೆಂದರೆ ಅದಕ್ಕೆ ರಜಾ ದಿನಗಳಿಗೆ ಕೂಡ ಅವರು ಸಂಬಳವನ್ನು ನೀಡ್ತಾ ಇದ್ದಾರೆ. ಸೊ ಇದು ಏನನ್ನ ಸೂಚಿಸುತ್ತೆ ಅಂತಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಲ್ಯಾಕ್ ಆಫ್ ರೆಸ್ಪೆಕ್ಟ್ ಫಾರ್ ಪ್ರೊಫೆಷನಲ್ ರೈಟ್ಸ್ ಆಫ್ ಟೀಚರ್ಸ್. ಸೊ ಇದರ ಅರ್ಥ ಅಧ್ಯಾಪಕರ ಒಂದು ವೃತ್ತಿಪರ ಹಕ್ಕುಗಳಿಗೆ ಗೌರವವನ್ನು ನೀಡ್ತಾ ಇಲ್ಲ. So the management is requiring teachers to perform duties during their holidays simply because they are paid for those holidays. Teachers are entitled to leave and personal time, and requiring them to work during holidays without respecting those rights
reflects a lack of respect for their ಪ್ರೊಫೆಷನಲ್ ರೈಟ್ಸ್. ಸೊ ಇಲ್ಲಿ ರಜಾ ದಿನಗಳಲ್ಲಿ ಕೂಡ ಅವರಿಗೆ ಕೆಲಸ ಮಾಡಲು ಹೇಳ್ತಾ ಇದೆ, ಏಕೆಂದರೆ ಅವರಿಗೆ ಸಂಬಳ ಕೊಡಲಾಗುತ್ತೆ ಅಂತ ಹೇಳಿದರೆ ಇಟ್ ಮೀನ್ಸ್ ದಟ್ ಲ್ಯಾಕ್ ಆಫ್ ರೆಸ್ಪೆಕ್ಟ್ ಫಾರ್ ಟೀಚರ್ಸ್ ಪ್ರೊಫೆಷನಲ್ ರೈಟ್ಸ್. Next question is, which is the correct abbreviation for Apex Institute of Educational Planning Administration in India? Apex Institute of Educational Planning Administration in India ದ ಸರಿಯಾದ ಒಂದು ಸಂಕ್ಷಿಪ್ತ ರೂಪ ಯಾವುದು? ಆಪ್ಷನ್ ಎ IIEPA, ಆಪ್ಷನ್ ಬಿ NUEPA, ಆಪ್ಷನ್ ಸಿ NIEPA, ಆಪ್ಷನ್ ಡಿ IIEPAM. Yes, the NIEPA, National Institute of Educational Planning and Administration. It is an autonomous organization. It comes under Ministry of Education. It serves as the premier institution for research, training and capacity building in educational planning and administration. So the right answer is option C, NIEPA. Next question is, private enterprise is highly prominent in India at the level of school education, graduate level general education, professional education, ನರ್ಸರಿ ಎಜುಕೇಶನ್. ಡ್ಯಾಶ್ ಮಟ್ಟದಲ್ಲಿ ಭಾರತದಲ್ಲಿ ಖಾಸಗಿ ಉದ್ಯಮವು ಹೆಚ್ಚು ಪ್ರಖ್ಯಾತವಾಗಿದೆ. ಶಾಲಾ ಶಿಕ್ಷಣ, ಪದವಿ ಮಟ್ಟದ ಸಾಮಾನ್ಯ ಶಿಕ್ಷಣ, ವೃತ್ತಿಪರ ಶಿಕ್ಷಣ, ನರ್ಸರಿ ಶಿಕ್ಷಣ. The private sector dominates many professional colleges, especially in engineering, medicine, pharmacy, management and technical education. So the right answer is option C, professional education. So ವೃತ್ತಿಪರ ಶಿಕ್ಷಣ ಇಲ್ಲಿ ಸರಿಯಾಗಿದೆ. ಸೊ ಈ ಒಂದು ವೃತ್ತಿಪರ ಶಿಕ್ಷಣದಲ್ಲಿ ಖಾಸಗಿ ವಲಯ ತುಂಬಾನೇ ಅಭಿವೃದ್ಧಿಯನ್ನು ಹೊಂದಿದೆ. ನೆಕ್ಸ್ಟ್ ಕ್ವಶನ್ is, reservation in professional higher education opportunities is adopted in India because option A, it helps to please political groups, option B, it enables lower strata of society for a better standard of living, option C, it compensates for social and economic handicaps of certain section of the population, option D, it reflects the commitment of the government of the poor people. ಸೊ ವೃತ್ತಿಪರ ಉನ್ನತ ಶಿಕ್ಷಣ ಅವಕಾಶಗಳಲ್ಲಿ ಮೀಸಲಾತಿಯನ್ನ ಭಾರತದಲ್ಲಿ ಅಂಗೀಕರಿಸಲಾಗಿದೆ ಏಕೆಂದರೆ ಆಪ್ಷನ್ ಎ, ದೇಶದ ರಾಜಕೀಯ ಗುಂಪುಗಳನ್ನು ಮೆಚ್ಚಿಸಲು, ಆಪ್ಷನ್ ಬಿ, ಸಮಾಜದ ಕೆಳಸ್ತರಕ್ಕೆ ಬದುಕಿನ ಉತ್ತಮ ಪ್ರಮಾಣಕವನ್ನು ಇದು ಸಾಧ್ಯವಾಗಿಸುತ್ತದೆ, ಆಪ್ಷನ್ ಸಿ, ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿ ಮಾಡುತ್ತದೆ, ಆಪ್ಷನ್ ಸಿ, ಇದು ಬಡ ಜನರಿಗೆ ಸರ್ಕಾರದ ಬದ್ಧತೆಯನ್ನು ಪ್ರತಿಫಲಿಸುತ್ತದೆ. ಸೊ ರಿಸರ್ವೇಷನ್ ಇನ್ ಪ್ರೊಫೆಷನಲ್ ಹೈಯರ್ ಎಜುಕೇಶನ್ ಇನ್ ಇಂಡಿಯಾ, it is a form of affirmative action provided under the constitution to promote social justice and equal opportunity. The prime objective is to compensate for historical, social and educational disadvantages faced by some section of the society. So the right answer will be option C, it compensates for social and economic handicaps of certain section of the population. ಆಪ್ಷನ್ ಸಿ, ಜನ ಸಮುದಾಯದ ಕೆಲವು ವಿಭಾಗದ ಸಾಮಾಜಿಕ ಮತ್ತು ಆರ್ಥಿಕ ತೊಂದರೆಗಳಿಗೆ ನಷ್ಟ ಭರ್ತಿ ಮಾಡುತ್ತದೆ. ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಟುಡೇ ಸೆಷನ್. ಸೊ ಯಾರೆಲ್ಲ ವಿದ್ಯಾರ್ಥಿಗಳು KSET 2026 ಪ್ರಿಪ್ರೇಷನ್ ಅನ್ನು ಮಾಡ್ತಾ ಇದ್ದೀರಾ, ಸೊ ಗ್ಲೋಬಲ್ ಆನ್ಲೈನ್ ಕನ್ನಡದಿಂದ ಆರಂಭವಾಗಿರೋ ಪೇಪರ್ 1 ಕೋರ್ಸ್ಗೆ ನೀವು ಜಾಯ್ನ್ ಆಗ್ಬೋದು. ಇಲ್ಲಿ ಕಂಪ್ಲೀಟ್ ಥಿಯರಿ ಲೆಕ್ಚರ್ಸ್, MCQs ಲೆಕ್ಚರ್ಸ್, 50 ಮಾಕ್ ಟೆಸ್ಟ್, ನೋಟ್ಸ್ ಮತ್ತು 5000+ MCQs PDF ಅನ್ನು ಕೊಡ್ತಾ ಇದ್ದೀವಿ. ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ ಇಂಗ್ಲೀಷ್ ಮತ್ತು ಕನ್ನಡ ಎರಡು ಲ್ಯಾಂಗ್ವೇಜ್ನಲ್ಲಿ ದೊರೀತಾ ಇದೆ. ಸೊ ಜಾಯ್ನ್ ಆಗೋದು ನಂಬರ್ಸ್ಗೆ ವಾಟ್ಸಪ್ ಮೆಸೇಜನ್ನು ಮಾಡಿ ಜಾಯ್ನ್ ಆಗ್ಬೋದು. ಮತ್ತು ಪೇಪರ್ 2ಗಾಗಿ ಕೆಳಗೆ ಕೊಟ್ಟ ಎಲ್ಲ ವಿಷಯಗಳ ಮೇಲೆ ನೋಟ್ಸ್ ಆ್ಯಂಡ್ MCQ ಸೆಟ್ಟನ್ನು ಕೂಡ ಕೊಡ್ತಾ ಇದ್ದೀವಿ, ಇದಕ್ಕೂ ಕೂಡ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಜಾಯ್ನ್ ಆಗಿ. ಎಸ್, ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.